ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲೇ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಪರಿಷ್ಕರಣೆ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಅಥವಾ ಏನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಿದ್ರು, ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೆಚ್ಚು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂಥ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ನೇ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ ಕೂಡ 30 ಕಂತಿನ ಹಣ ಬಂದಿದೆ. ಇದಕ್ಕೆ ಮುಂಚೆ ಈಗ ಒಂದು ತಿಂಗಳು ಮುಂಚೆ ಅಂದರೆ ಇವಾಗ ಏನು CM ಬದಲಾವಣೆ ಆಯಿತು, ಅದಕ್ಕೆ ಮುಂಚೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು. 31ನೇ ಕಂತಿನ ಹಣ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಒಟ್ಟಿಗೆ ಈ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬಟ್ ಆವಾಗ ಕೇವಲ 30ನೇ ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿದ್ದು. 31ನೇ ಕಂತಿನ ಹಣ ಇನ್ನೂ ರಿಲೀಸ್ ಮಾಡಬೇಕಿತ್ತು. ಅಷ್ಟರೊಳಗೆ CM ಬದಲಾವಣೆ ಆಯಿತು, ಆಮೇಲೆ ಮರುಪರಿಷ್ಕರಣೆ ಅಂತ ಆಯಿತು. ತೀರ್ಕೊಂಡವರಾಗಿರ್ಬೋದು ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ತುಂಬ ಜನ ಅನರ್ಹರು ಕೂಡ ಈ ಯೋಜನೆಯ ಲಾಭನ ಪಡಿತಾ ಇದ್ದಾರೆ. ಹಾಗಾಗಿ ಪರಿಷ್ಕರಣೆ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಸತಿ ಹೇಳಿದ್ದಾರೆ. ಹಾಗಾಗಿ ಹಣ ಬರೋದು ಸ್ಟಾಪ್ ಆಯಿತು. ಬಟ್ ಈಗ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ 31ನೇ ಕಂತಿನ ಹಣದ ಬಗ್ಗೆ DBT ಕರ್ನಾಟಕ ಅನ್ನೋ ಆ್ಯಪ್ ಏನಿದೆ ಅದರಲ್ಲಿ ಅಪ್ಡೇಟ್ ಆಗಿದೆ. ಈಗ 31ನೇ ಕಂತಿನ ಹಣ ಜುಲೈ ತಿಂಗಳಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬೋದು. DBT ಕರ್ನಾಟಕ ಅನ್ನೋ ಆ್ಯಪಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ಯೋಜನೆದು ಆಗಿರ್ಬೋದು, ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ನಿಮ್ಮ ಅಕೌಂಟಿಗೆ ಯಾವತ್ತು ಬಂದಿದೆ, ಏನು ಅನ್ನೋದ್ರ ಬಗ್ಗೆ DBT ಕರ್ನಾಟಕ ಆ್ಯಪ್ನ ಮೂಲಕನೇ ತಿಳ್ಕೊಬೋದು. ಅಕಸ್ಮಾತ್ ನೀವು ಇನ್ನೂ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ DBT ಕರ್ನಾಟಕ ಅನ್ನೋ ಆ್ಯಪ್ ಸಿಗುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಹಾಕಿಬಿಟ್ಟು OTP ಹಾಕಿ ನೀವು ಒಂದು ಪಿನ್ನ ಸೆಟ್ ಮಾಡ್ಕೋಬೇಕು. ಲೈಕ್ ಈಗ ATM ಪಿನ್ನು ಈ ಥರ ಎಲ್ಲ 4 ಡಿಜಿಟ್ ಪಿನ್ ಬರುತ್ತಲ್ಲ, ಸೊ ಆ ಪಿನ್ನ ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆ ಆ್ಯಪ್ ಮೂಲಕ ನೀವು ಎಲ್ಲ ಡೀಟೇಲ್ಸ್ನು ಕೂಡ ಚೆಕ್ ಮಾಡ್ಕೋಬೋದು. ಎಸ್ಪೆಷಲಿ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇವಾಗ ಆ DBT ಕರ್ನಾಟಕ ಆ್ಯಪಲ್ಲೂ ಕೂಡ ಅಪ್ಡೇಟ್ ಆಗಿದೆ. ಜುಲೈ ತಿಂಗಳಲ್ಲಿ ಜುಲೈ 1ನೇ ತಾರೀಕು ಈಗ 31ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಆಗಿದೆ. ಸೊ ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಬರುತ್ತೆ ಅಂತಲೇ ಅನ್ಬೋದು. ಮರುಪರಿಷ್ಕರಣೆ ಬಗ್ಗೆ ಹೇಳೋದಾದರೆ ಇವಾಗ ಏನು SIR ಅಂದರೆ ಇವಾಗ ಏನು ವೋಟರ್ ID ಪರಿಷ್ಕರಣೆ ಮಾಡ್ತಿದ್ದಾರೆ. ಈಗ BLOಗಳು ಮನೆಗೂ ಬಂದು ಚೆಕ್ ಮಾಡ್ತಿದ್ದಾರೆ. ಸೊ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಅನಿಸುತ್ತೆ ಗೃಹಲಕ್ಷ್ಮಿ ಯೋಜನೆಗೂ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ಮೇನ್ ಬೇಕಾಗಿರೋದು ಯಾರು ಮೃತಪಟ್ಟಿದ್ದಾರೆ ಅವ್ರ ಇನ್ಫಾರ್ಮೇಷನು, ಹಾಗೆ ಯಾರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಹಾಗೆ ವೋಟರ್ ID ಮೂಲಕ ಕರ್ನಾಟಕದವರೇನ ಬೇರೆ ರಾಜ್ಯದವರ ಅಂತ ತಿಳ್ಕೊಬೇಕಾಗಿದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ನು ಕೂಡ ಈಗೇನು SIR ಮಾಡ್ತಾ ಇದ್ದಾರೆ ಚುನಾವಣಾ ಇಲಾಖೆಯಿಂದ, ಅದರಲ್ಲೇ ಎಲ್ಲ ಗೊತ್ತಾಗುತ್ತೆ. ಸೊ ಅದನ್ನೇ ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನೇ ಕನ್ಸಿಡರ್ ಮಾಡಿದ್ರೆ ಈ ತಿಂಗಳೊಳಗೆ ಈ SIR ಪ್ರೊಸೀಜರು ಕೂಡ ಮುಗ್ದೋಗುತ್ತೆ. ಯಾಕಂದರೆ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕುವರೆಗೂ ಈ SIR ಪ್ರಕ್ರಿಯೆ ಆಗುವಂಥದ್ದು 1 ತಿಂಗಳು ಮಟ್ಟಿಗೆ. ಸೊ ಈ ತಿಂಗಳು ಮುಗಿದ್ಬಿಟ್ರೆ ನಿಮಗೆ ಅತಿ ಶೀಘ್ರದಲ್ಲೇ 31ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಯಾಕಂದರೆ ತುಂಬ ಟೈಮ್ ಬೇಡ. ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಬಂದಿರೋದ್ರಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇರುತ್ತೆ. ಸೊ ಜಸ್ಟ್ ಅದು DBT ಮುಖಾಂತರ ಮಹಿಳೆಯರಿಗೆ ಹಾಕೋದಷ್ಟೇ ಬಾಕಿ. ಈ ಒಂದು ಪರಿಷ್ಕರಣೆ ಮುಗಿದ ಮೇಲೆ ಈ SIRನೇ ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಮತ್ತೆ ಗೃಹಲಕ್ಷ್ಮಿ ಪರಿಷ್ಕರಣೆ ಅಥವಾ ಏನು ಫಸ್ಟಿಗೆ ಬಯೋಮೆಟ್ರಿಕ್ ಅಂತ ಹೇಳಿದ್ರು, ಆಮೇಲೆ ಮರು ಅರ್ಜಿ ಅಂತ ಹೇಳಿದ್ರು, ಇಲ್ಲ ಆಮೇಲೆ ಈ ಸಲ್ಲಿಸಿರೋ ಅರ್ಜಿನೇ ಮರುಪರಿಶೀಲನೆ ಅಂತ ಹೇಳಿದ್ರು, ಆಮೇಲೆ ಅದ್ರ ಬಗ್ಗೆ ಅಪ್ಡೇಟೇ ಇಲ್ಲ ಯಾವ ರೀತಿ ಮಾಡ್ತೀವಿ ಅಂತ. ಯಾವಾಗ ಕೇಳಿದ್ರು ಕೂಡ ಇನ್ನು 2-3 ದಿವಸದಲ್ಲಿ ಗೃಹಲಕ್ಷ್ಮಿ ಪರಿಶೀಲನೆ ಕೂಡ ಶುರುವಾಗುತ್ತೆ ಅಂತಲೇ ಹೇಳ್ತಾಯಿದ್ರು. ಬಟ್
90% SIRನೇ ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಂದರೆ ಖಂಡಿತ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೇನೆ. ಹಾಗಾಗಿ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲೇ 31ನೇ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗೆ DBT ಮುಖಾಂತರ ಬರುತ್ತೆ. ಇನ್ನು ನೆಕ್ಸ್ಟು ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಕೂಡ ಆಗ್ತಾ ಇದೆ ಜುಲೈ 1ನೇ ತಾರೀಕಿಂದ. ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಹಾಗೆ ಗೃಹ ಜ್ಯೋತಿ ಯೋಜನೆಯದು ಕೂಡ ರೀಸೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ ಈಗೇನು ಜುಲೈ ತಿಂಗಳದು ಕರೆಂಟ್ ಬಿಲ್ ಕೊಡಬೇಕು. ಈ ಒಂದು ಕರೆಂಟ್ ಬಿಲ್ ಅಲ್ಲೂ ಕೂಡ ಕೆಲವು ಹೊಸ ಬದಲಾವಣೆನ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಏನು ಬದಲಾವಣೆ, ಈ ತಿಂಗಳು ಕರೆಂಟ್ ಬಿಲ್ಲಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ದಯವಿಟ್ಟು ಆ ವಿಡಿಯೋನ ಕೂಡ ಚೆಕ್ ಮಾಡಿ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗೆ ಆಧಾರ್ ಕಾರ್ಡ್ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಇವಾಗ ಹೊಸ ಆಧಾರ್ ಆ್ಯಪ್ ಕೂಡ ಬಂದಿದೆ. ಇದ್ರ ಬಗ್ಗೆ UIDAI ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಹಾಗೆ ಜುಲೈ 1ನೇ ತಾರೀಕಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಕ್ರೆಡಿಟ್ ಕಾರ್ಡಲ್ಲಾಗಿರ್ಬೋದು ಅಥವಾ ಪಾಸ್ಪೋರ್ಟಲ್ಲಾಗಿರ್ಬೋದು, ಈ ಥರ ಸಾಕಷ್ಟು ಬದಲಾವಣೆ ಆಗಿ ಗ್ಯಾಸ್ ಬುಕ್ಕಿಂಗಲ್ಲಾಗಿರ್ಬೋದು ಸಾಕಷ್ಟು ಚೇಂಜಸ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಜುಲೈ 1ನೇ ತಾರೀಕಿಂದ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಅದನ್ನ ಕೂಡ ಚೆಕ್ ಮಾಡಿ. ಈ ಥರ ಸಾಕಷ್ಟು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನ ವಿಡಿಯೋ ಮಾಡಿರ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನಾಗಿ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನನ್ನ ಕಡೆಯಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವೀಡಿಯೋಸ್ನು ಮಿಸ್ ಮಾಡ್ದಲ್ಲೇ ನೋಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.